ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಬಹುತೇಕ 26 ವರ್ಷದ ಹಿಂದೆ ಅಂದರೆ 2000ನೇ ಇಸ್ವಿ ಒಳಗೆ ಕನ್ನಡ ಸಾಹಿತ್ಯ ಭವನದೊಳಗೆ ನಾವು ವಾರಪತ್ರಿಕೆಯನ್ನು ದಿವಂಗತ ಪಾಟೀಲ್ ಪುಟ್ಟಪ್ಪನವರ ಬಿಡುಗಡೆ ಮಾಡಿದ್ರು. ಅವತ್ತಿನ ಸಮಾರಂಭಕ್ಕೆ ಅಂದಿನ ಸಂಸದರಾದಂಥ ಅಮರಸಿಂಹ ಪಾಟೀಲ್ರು, ಅಂದಿನ ಶಾಸಕರಾದಂಥ ರಮೇಶ್ ಕುರ್ಚಿಯವರು, ಅನಿಲ್ ಪೊದ್ದಾರರು, ಅನೇಕ ಗಣ್ಯರು ಅವತ್ತು ಆ ಸಮಾರಂಭದಾಗಿದ್ದರು. ಆ ವಾರಪತ್ರಿಕೆ ಇವತ್ತು 6ನೇ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಐತಿ. 26 ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ಇದ್ದಾವ. ನಾನು ವಾರಪತ್ರಿಕೆ ಮಾಡಿ ಅನೇಕ ಜನರಿಗೆ ಗೊತ್ತಿಲ್ಲದ ವಿಷಯಗಳನ್ನ ನಾನು ತಿಳಿಸಿದ್ದೇನೆ. ಅದೇ ರೀತಿ ಇವತ್ತು ನಂಬರ್ 1 ಚಾನೆಲ್ನ ಘಟಪ್ರಭಾದ ಸೈಯದ್ ಅವರಾಗಲಿ, ದ್ರಾವಿಡ ಭಾರತದ ಬಸವರಾಜ್ ಕುರಿಯರ್ ಅವರಾಗಲಿ, ಸದಾನಂದ ಬಾಮ್ನೆ ಆಗಲಿ, ಹೈದಲ್ಲಿ ಪರ್ಫೆಕ್ಟ್ ನ್ಯೂಸ್ನ ಇವತ್ತು ಸನದಿ ಅವರಾಗಲಿ, ಮುತಾಲಿಕರಾಗಲಿ, ಅನೇಕ ವರ್ಷದ ಅನುಭವ ನಮ್ಮ ಪತ್ರಕರ್ತ. ಅನೇಕ ಪತ್ರಿಕೆಗಳಲ್ಲಿ ಭಾಳಷ್ಟು ಜನ ಕೆಲಸ ಮಾಡಿದವರು. ಎಂದೂ ನಾವು ಪತ್ರಕರ್ತರಂತೇಳಿ ಸರ್ಕಾರದ ಯಾವುದೋ ಸೌಲಭ್ಯಕ್ಕೆ ಕೈ ಹಾಕಿದವರಲ್ಲ. ನಾವಾಯ್ತು, ನಮ್ಮ ಕರ್ತವ್ಯ ಆಯ್ತು, ಜನರಿಗೆ ಯಾವ ವಿಷಯ ನಾವು ಮುಟ್ಟಿಸ್ಬೇಕು ಅಂಥೇಳಿ ನೇರವಾಗಿ ಮುಟ್ಟಿಸಿದವರು. ಯಾರ ಕಡೆನೂ ಕೈ ಒಡ್ಡಿದವರಲ್ಲ. ನಮ್ಮ ವೃತ್ತಿಯನ್ನು ಎತ್ತಿ ಹಿಡಿದವರು. ಇವತ್ತು ಅದಕ್ಕಾಗೇನ ಇವತ್ತು ನಮ್ಮ ವಾಹಿನಿಗಳ ಪ್ರಸಾರ ಆಗ್ಬಿಡ್ದ ಜನ ಇವತ್ತು ಏನು ಬಂದೈತಪ್ಪ ಅಂತ ಹುಡ್ಕೋಟ್ ಮಟ್ಟಿಗೆ ನಾವು ಇವತ್ತು ಖ್ಯಾತಿ ಪಡೆದು ಅಂತ ಮಂದಿ ಮಾತಾಡ್ತಾರೆ. ಇದನ್ನು ಮಿಲಿಯನ್ ಗಂಟ್ಲೆ ನೋಡ್ತಾರೆ. ನಮ್ಮ ವಾಹಿನಿ ಯಾವುದಾದ್ರೂ ಒಂದು ವಿಷಯ ಬಂದರೆ ಮಿಲಿಯನ್ ಗಂಟ್ಲೆ, ಅದಕ್ಕೆ ಹೆಮ್ಮೆನೂ ಐತಿ. ಆದರೆ ನಾವು ಇವತ್ತು ಒಂದು ಸಂಘಟನೆ ಮಾಡಬೇಕು, ರಾಜ್ಯ ಮಟ್ಟದೊಳಗೆ ಒಂದು ಪತ್ರಕರ್ತರ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದ ಒಂದು ಪತ್ರಕರ್ತರ ಒಂದು ಸಂಘಟನೆ ಮಾಡಬೇಕು. ಇವತ್ತು ಗುರುತಿಲ್ಲಾರ್ದಂಥ ಅನೇಕ ಪತ್ರಕರ್ತರನ್ನ ಬೆಳಕಿಗೆ ತರಬೇಕು. ಒಂದು ಸಂಘಟನಾತ್ಮಕವಾಗಿ ನಾವೆಲ್ಲ ಇನ್ನೂ ಹೆಚ್ಚಿನ ಶಕ್ತಿ ಹೊಂದೋದಕ್ಕಾಗಿ, ಇನ್ನೂ ಹೆಚ್ಚಿನ ವಿಷಯಗಳನ್ನ ಜನರ ಮುಂದೆ ಇಡಕ್ಕೆ ಒಂದು ಸಂಘಟನೆ ಆಗಬೇಕಂತೇಳಿ ಈ ಒಂದು 5-6 ಜನ ವಿಚಾರ ಮಾಡಿ ನಿನ್ನೆ ಮೀಟಿಂಗ್ ಕರೆದಿದ್ರು. ಆ ಪ್ರಕಾರ 1ನೇ ಮೀಟಿಂಗ್ನಲ್ಲಿ ನಾವೆಲ್ಲ ಕೂಡಿ ಒಂದು ತೀರ್ಮಾನಕ್ಕೆ ಬಂದಿವೆ. ಯಾಕಂದ್ರೆ ಒಂದು ಸರ್ಟಿಫಿಕೇಟ್ ಹಿಡ್ಕೊಂಡು ಅಥವಾ ಪತ್ರಿಕೋದ್ಯಮದಾಗ ಸ್ನಾತಕೋತ್ತರ ಮಾಡಿದವ್ರಿಗಿಂತ ಹೆಚ್ಚು ವಿಷಯ ಸಂಗ್ರಹ ಇರ್ತೈತೆ ನಮ್ಮ ಕಡೆ. ಇವತ್ತು ಅವರನ್ನ ಪತ್ರಕರ್ತರು, ಇವತ್ತು ಒಂದು ಯಾವುದೋ ನಾವ ಪತ್ರಕರ್ತರು ಅವರಲ್ಲ ಅನ್ನೋ ವಾದಕ್ಕೆ ನಾ ಇಳಿಯೋದಿಲ್ಲ. ಜನ ನಮ್ಮನ್ನು ಒಪ್ಕೋಬೇಕು. ನಮ್ಮ ವಾಹಿನಿ ಒಳಗೆ ಏನು ಬಂದೈತೆ ಅನ್ನೋ ಚರ್ಚೆ ಆಗ್ಬೇಕು. ಆ ಒಂದು ವಾಹಿನಿ ಒಳಗೆ ಬಂದಿದ್ದು ಇಂಪ್ಯಾಕ್ಟ್ ಆಗ್ಬೇಕು, ಜನ ಹೌದು ಅನ್ಬೇಕು. ಅಂದಾಗ ಮಾತ್ರ ನಾವು ನಿಜವಾದ ಪತ್ರಕರ್ತರಾಗ್ತೇವೆ. ಆ ಒಂದು ನಿಟ್ಟಿನೊಳಗೆ ನಾವೆಲ್ಲ ನಿನ್ನೊಂದು ಕಾರ್ಯಕ್ರಮ ಮಾಡಿದ್ದೀವಿ. ನೀವು ಈ ಒಂದು ಯಾರ ಪತ್ರಕರ್ತರ ಹೌದು ಅಲ್ಲೋ ಅಥವಾ ಈ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆಸಕ್ತಿ ಇದ್ದವರ ಈ ಕೂಡಲೇ ಬಸವರಾಜ್ ಕುರಿಯರ್ ಅವರಾಗಲಿ ಅಥವಾ ಸೈಯದ್ ಅವ್ರನ್ನಾಗಲಿ, ಮುತಾಲಿಕ್ ಅವ್ರನ್ನಾಗಲಿ, ಸನದಿ ಅವರಾಗಲಿ, ಬಾಮ್ನೆ ಅವರಾಗಲಿ ನಮ್ಮನ್ನು ಸಂಪರ್ಕ ಮಾಡಿರಿ. ಮುಂದಿನ ದಿನಮಾನದಾಗ ಒಂದು ನಾವು ಪತ್ರಕರ್ತರ ಒಂದು ಶೋಭೆ ತರುವಂಥ ಇನ್ನೂ ಹೆಚ್ಚಿನ ಮಟ್ಟಿನ ಕೆಲಸ ಮಾಡೋಣ. ಅದಕ್ಕೆ ನಿಮ್ಮ ಶುಭ ಹಾರೈಕೆ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ನಮಸ್ಕಾರ. ಕುರಿಯರ್ ಅವರು, ಮುತಾಲಿಕರು, ಆಮ್ಯಾಗ ನಮ್ಮ ಸೈಯದ್ ಅವರು, ಬಾಮ್ನೆ ಅವರು ಇದೇನು ಮಾಡತ್ತಲ್ಲ ಒಂದು ಒಳ್ಳೆ ಕೆಲಸ. ಇದು ಒಂದು ಈ ಏನು ಅಸಂಘಟಿತ ಅಂತಾರಲ್ಲ, ಅವರೆಲ್ಲ ನಾವು ಕುಡಿದೇವೆ ಅಂದ್ರೆ ಇದಕ್ಕೊಂದು ದೊಡ್ಡ ಇದೆ. ಯಾಕಂದ್ರೆ ನಿಜವಾಗಿ ಈ ಸುದ್ದಿಗಳನ್ನ ಕೊಡೋರನ್ನ ನಾವು ಸೋಷಿಯಲ್ ಮೀಡಿಯಾದ ಎಲ್ಲರಿಗೂ ಜಗತ್ತಿನಾಗ ಎಲ್ಲರಿಗೂ ಗೊತ್ತೈತಿ, ಹೌದಿಲ್ಲ? ಅದಕ್ಕೆ ಈಗ ನಾವು ಪತ್ರಕರ್ತರು ಅದೇವೋ ಇಲ್ಲೋ ಜನ ತೀರ್ಮಾನ ಮಾಡ್ಬೇಕು. ನಾವು ಇವತ್ತಿಗೂ ನಂದು ಎಲ್ಲಿಯೂ ನಮ್ಗೆ ವಿಸಿಟಿಂಗ್ ಕಾರ್ಡ್ ಇಲ್ಲ ನಂದು ಪತ್ರಕರ್ತ ಅನ್ನೋದು. ನಮ್ಗೆ ಅದ್ರ ಜನ ನಮ್ಗೆ ಒಪ್ಕೋಬೇಕು ಪತ್ರಕರ್ತ. ಹೌದಪ್ಪ, ಇವ್ ಒಳ್ಳೆ ವಿಷಯಗಳನ್ನ ಹೇಳ್ತಾರ, ಹೌದು ಇಂಥ ಚಾನಲ್ದವ್ರು ಅಂತ ಈಗ ನಮ್ಮ ಬಗ್ಗೆ ಎಲ್ಲರ ಬಗ್ಗೆ ಅದಾರ ಇದ್ದು ಹೇಳ್ತಾರಪ್ಪ ಅಂತಿರ್ತಾರ. ಅದಕ್ಕೆ ಅವ್ರು ತ್ರಾಸ ಮಾಡ್ಕೊಳ್ಳೋ ಹೊಟ್ಟಿ ಕಿತ್ ಮಾಡೋರಿಗೆ ಔಷಧ ಗುಳಿಗೆ ಇಲ್ಲೇ ಇಲ್ಲ ಅವ್ರು. ಅದಕ್ಕೆ ಇದೇನೈತಲ್ಲ ಇದಕ್ಕೆ ನಮ್ಮ ಮುಂದಾಗಿ ಏನು ಮಾಡತ್ತಲ್ಲ ಎಲ್ಲ ನಮ್ಮ ಶುಭ ಹಾರೈಕೆಗಳದಾವು. ಆದಷ್ಟು ಬೇಗನೆ ಇದನ್ನ ಎಲ್ಲರೂ ಕೂಡಿಕೆ ಒಂದು ಈ ಏನು ಸೋಷಿಯಲ್ ಮೀಡಿಯಾ ಒಂದು ಊಟ ಮಾಡೋದ್ರಿಂದ ಟೈಮ್ ಇದು ಮಾಡೋದು ಬೇಡ.
ಇದಕ್ಕೆ ಈ ಒಳ್ಳೆ ವಿಚಾರ ಭಾಳ ದಿವಸ ಆದ್ಮೇಲೆ ಅದು ಇದನ್ನೊಂದು ವಿಚಾರ ಮಾಡಿ ನಾನು ನಿಮ್ಗೆ ಎಲ್ಲರಿಗೂ ಅಭಿನಂದಿಸ್ತೀನಿ. ಈಗ ಯೂಟ್ಯೂಬರ ಪತ್ರಕರ್ತರನ್ನೇ ಸಮಾಜ ತಿಳ್ಕೊಲಿ, ಸರ್ಕಾರ ತಿಳ್ಕೊಲಿ, ನಾವು ಪ್ರಶ್ನೆ ಅಲ್ಲ, ನಾವು ಪತ್ರಕರ್ತರನ್ನೇ. ಸಮಾಜ ಬಗ್ಗೆ ಸರ್ಕಾರ ಬಗ್ಗೆ ತಲೆ ಕೆಡಿಸೋದು ಬೇಡ. ನಮ್ಮ ದೇಹ ಧೋರಣೆಗಳೇನವ ಸಮಾಜದ ಅನ್ಕೊಂಡಂತಿದ್ದವು, ಸಮಾಜದಲ್ಲಿ ಏನೋ ಅನ್ಯಾಯ ಆಗ್ತೈತೆ ಅದು ಪ್ರತಿಭಟನೆ ಮಾಡೋದು. ಈಗ ನಾವೇನು 5-6 ಜನ ಕುಡಿದ್ರೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಹೊಂದಿದವು, ಇದು ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ನಮಗಷ್ಟ ಪ್ರಸಾರದಿಂದ 18 ಕ್ಷೇತ್ರಗಳನ್ನು ಬದಲಾವಣೆ ಮಾಡ್ಬೋದು. ಸೈಯದ್ ಅವ್ರು ಹೇಳೋ ಪ್ರಕಾರ ಅವರು 18 ಅಲ್ಲ 28 ಬದಲು ಮಾಡುವಂಥ ಶಕ್ತಿಯನ್ನು ಹೊಂದಿದ್ದಾರೆ ಉತ್ತರ ಕನ್ನಡದಲ್ಲಿ. ನಾವು ಬೆಳಗಾವಿ ಸೀಮಿತಕ್ಕೆ ನಾನು ಅನೇಕ ಸಲ ಹೇಳಿದ್ದೇನೆ, 5-6 MLA ಚೇಂಜ್ ಮಾಡ್ಕೊಂಡು ಹೇಳಿದ್ದೇನೆ, ಮಾಡಿದ್ದೇವೆ. ಅದು ನಮ್ಮ ಶಕ್ತಿ ಎಲ್ಲಕ್ಕಿಂತ ಹೆಚ್ಚಿದೆ, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ. ಸರ್ ನಮಸ್ಕಾರ. ಈಗ ದೇಶಾದ್ಯಂತ ಭಾಳ ಜನ ಇವತ್ತು ಸೋಷಿಯಲ್ ಮೀಡಿಯಾ ಭಾಳ ಮಾರುವಾಗತ್ತಾರೆ. ಇವತ್ತು ಈ ಸೋಷಿಯಲ್ ಮೀಡಿಯಾದಿಂದ ಏನೇನು ಲಾಭ ಆಗತೈತಿ ಭಾರತ ದೇಶದ ಜನತೆಗೆ, ಸರ್ಕಾರದ ಮೇಲೆ ಎಷ್ಟು ಪ್ರಭಾವ ಬೀರಕತ್ತೈತಿ, ಇವತ್ತು ನೀವು ಜಂತರ್ ಮಂತರದಲ್ಲಿ ಆಗಿದ್ದ ಘಟನೆನೇ ಸಾಕ್ಷಿ. ಅದರಲ್ಲಿ ನಾವು ಪಾಲ್ಗಾರಿದ್ದೀವಿ. ಈಗ ನಮ್ಮದೇ ಆದಂಥ ಒಂದು ಸಂಘವನ್ನು ಮಾಡಿಕೊಂಡು ಒಂದು ಅಸ್ತಿತ್ವ ಮಾಡಿಕೊಂಡು ನಾವು 30-40 ವರ್ಷದಿಂದ ನಾವು ಪ್ರಿಂಟ್ ಮೀಡಿಯಾದಾಗ ಕೆಲಸ ಮಾಡಿದ ಅನುಭವಿಸ್ತೀವಿ. ನಾವು ನಮ್ಗೆ ಯಾರು ಬಟ್ಟು ಮಾಡಿ ತೋರಿಸ್ತೀರಿ? ತೋರ್ಸಕ್ ಸಾಧ್ಯ. ನಮ್ಮ ಇತಿಹಾಸ ಸಾಮ್ರಾಜ್ಯ ತೆಗಿಯಾಕ ಹೋದ್ರೆ ನಿಮ್ಮ ಇತಿಹಾಸ ಸಾಮ್ರಾಜ್ಯ ನಿಮ್ಗೆ ಸಿಗುದಿಲ್ಲ, ನಮಗೆ ಸಿಗ್ತೈತಿ. ಅಟ್ಲೀಸ್ಟ್ ನಮ್ಗೊಂದು ಸಂಗ್ರಹ ಐತಿ. ಎಲ್ಲಾದ್ರೂ ಒಂದು ಆಫೀಸ್ನಾಗ ಆಗಲಿ ಯಾವುದೋ ಒಂದು ಅರ್ಥ ಇಲಾಖೆದಾಗ ಅಡಿಗೆ ಒಂದು 30-40 ತೆಗೆದ್ರೆ ಇಂಥ ನೀವು ಇದ್ದ ಕೆಲಸಕ್ಕೆ ಇಂಥದ್ದೊಂದು ಪೇಪರ್ ಐತೆ ಅನ್ನೋದ್ರೆ ಗೊತ್ತಾಗ್ತೈತಿ. ಆದ್ರೆ ನಮಗೆ ದಯಮಾಡಿ ಆ ದೃಷ್ಟಿಯಲ್ಲಿ ನೋಡಕ್ ಹೋಗ್ಬೇಡ್ರಿ. ಇಡೀ ಭಾರತ ದೇಶ ಇವತ್ತು ನಮ್ಮನ್ನು ಒಳ್ಳೆ ದೃಷ್ಟಿಯಿಂದ ನೋಡಕತ್ತೈತಿ. ಇದು ಬೆಳಗಾವಿಯಿಂದ ಕಿಡಿ, ಈ ಕಿಡಿನ ದೇಶಾದ್ಯಂತ ವ್ಯಾಪ್ತಿ ಆಗುತ್ತೆ. ಸೋಷಿಯಲ್ ಮೀಡಿಯಾದ ಒಂದು ಶಕ್ತಿ ಮಾಡೋ ಸಲುವಾಗಿ ಬಸವರಾಜ್ ಕುರೇರ್ ಮತ್ತು ಬಾಪುಗೌಡ ಪಾಟೀಲ್ ಮುತಾಲಿಕ್ ಅವರು, ಬಾಮನೆ ಅವರು ಮತ್ತು ಈ ಸಹದಿ ಅವರು ಈ ನೇತೃತ್ವದಾಗ ಏನು ಸಂಘಟನೆ ಮಾಡತ್ರಿ. ದೇವ್ರು ನಿಮ್ಗೆ ಶಕ್ತಿ ಕೊಡ್ಲಿ. ಆ ಶಕ್ತಿಯಿಂದ ಇವತ್ತು ನಾವು ತೋರಿಸ್ಕೊಡೋಣ ಈ ಪತ್ರಿಕೋದ್ಯಮದ ಮಹತ್ವ ಏನೈತಿ, ಯಾರನ್ನ ಬದಲಾಯಿಸೋದು, ಯಾರನ್ನ ತರೋದು, ಆ ಶಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಐತಿ. ನಮಸ್ಕಾರ. ಈಗ ಇವತ್ತಿನ ದಿವಸದಾಗ ಪೇಪರ್ಗಳು ಜನ ಓದಂಗಿಲ್ಲ. ನಾ ಭಾಳಷ್ಟು ಇದ್ದಿದ್ದು ಈ ಸಫಾಲಜಿ ಕೆಲಸ ಮಾಡಿದನು, ಓದಿದಂಗೆ ತಿಳ್ಕೊಂಡನು, ಪೇಪರ್ಗಳು ಓದಂಗಿಲ್ಲ. ಮೀಡಿಯಾ ಇಲೆಕ್ಟ್ರಾನಿಕ್ ಮೀಡಿಯಾದ ನ್ಯೂಸ್ ನೋಡೋದು ಕಮ್ಮಿ ಆಗೈತಿ. ಯಾಕಂದ್ರೆ ಐಡಿಯಾಲಜಿಗಳು ಎಲ್ಲರೂ ಜನರಿಗೆ ಗೊತ್ತಾಗ್ಯಾವ. ಇವತ್ತಿನ ದಿವಸದಾಗ ರನ್ ಆಗೋದು ಸೋಷಿಯಲ್ ಮೀಡಿಯಾನ. ಸೋಷಿಯಲ್ ಮೀಡಿಯಾದಾಗನ ಜನ ಪ್ರತಿ ಮಿನಿಟ್ಗಳು ನೋಡ್ತಿರ್ತಾರೆ. ರೀಲ್ಸ್ ನೋಡೋದು ಅಭ್ಯಾಸ ಆಗ್ಬಿಟ್ಟೈತಿ. 24/7 ರೀಲ್ಸ್ ನೋಡ್ತಿರ್ತಾರೆ. ರೀಲ್ಸ್ ಅಂದ್ರೆ ನಾವು ಏನು ಬರಾರ ನ್ಯೂಸ್ ಏನು ಬರಾಕತ್ತಿ ಅಂತೀವಿ. ಹಿಂಗಾಗಿ ಇವತ್ತು ಮೇನ್ ಡೊಮೈನ್ದಾಗ ಇರೋದು ಮೇನ್ ನ್ಯೂಸ್ ಪ್ಲಾಟ್ಫಾರ್ಮ್ ಅಂದ್ರೆ ಸೋಷಿಯಲ್ ಮೀಡಿಯಾ. ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಏನೇ ಇರ್ಬೋದು, ಎಕ್ಸ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್. ಸೊ ಸೋಷಿಯಲ್ ಮೀಡಿಯಾ ಇಸ್ ದ ಕೀ. ನಾವು ಸೋಷಿಯಲ್ ಮೀಡಿಯಾದಾಗ ಅದೇವಂತ ಹೆಮ್ಮೆ ಕೊಡೋಣ. ನಮ್ಮನ್ನ ಹೆಚ್ಚು ನಂಬ್ತಾರೆ. ಮೇನ್ ಸ್ಟ್ರೀಮ್ ಮೀಡಿಯಾಕ್ಕಿಂತ ಒಂದು ಹೆಜ್ಜೆ ಇವತ್ತು ಸೋಷಿಯಲ್ ಮೀಡಿಯಾ ಮುಂದೈತಿ. ಇದನ್ನ ಎಲ್ಲರೂ ರಿಕಗ್ನಿಷನ್ ಮಾಡತ್ತಾರ. ರಿಕಗ್ನಿಷನ್ ಮಾಡಬೇಕು ಅಂತೇಳಿ ನಾ ಅನಿಸ್ಬೋದು. ಸರ್, ಇಡೀ ಜನತೆಗೆ ನಾವೊಂದು ಇದೊಂದು ವಿಷಯವನ್ನು ಸ್ಪಷ್ಟಪಡಿಸೋದು ಏನಂತಂದ್ರೆ, ಇವತ್ತು ಮಾಧ್ಯಮಗಳು ಈಗ ಪ್ರೆಸೆಂಟ್ ಏನಾದರೂ ಕ್ರಾಂತಿ ಮಾಡ್ತಾ ಇದೆ ಅಂತಂದ್ರೆ ಅದು ಸೋಷಿಯಲ್ ಮೀಡಿಯಾ. ಯಾಕಂದ್ರೆ ಈಗ ನಾವು ಪ್ರಿಂಟ್ ಮೀಡಿಯಾಗೆ ನಾವು ಹೋದ್ರೆ ಅವ್ರು ಎಷ್ಟು ಸರ್ಕ್ಯುಲೇಷನ್ ಆಗ್ತಾರೆ, ಎಷ್ಟು ಹೇಳಿ ಹೋಗ್ತೈತೆ ಅಂತಕ್ಕಂಥ ಮಾಹಿತಿ ಸಿಗೋದಿಲ್ಲ. ಆಮೇಲೆ ಇವತ್ತು ಮೊಬೈಲ್ ಮತ್ತು ಟೆಕ್ನಾಲಜಿ ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ನಿಮ್ಗೆ ಪತ್ರಿಕೆ ಹೋದಾಗ ಏನು ಸಮಯ ಕೊಡಕ್ಕೆ ಹೋಗೋದಿಲ್ಲ. ಅದು ನೀವು ಅಂಗೈದಾಗ ಮೊಬೈಲ್ ಇರೋದ್ರಿಂದ ಜಗತ್ತಿನ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳುವಂಥ ಶಕ್ತಿ ಐತೆ. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ, ನಾವು ನೀವೆಲ್ಲರಿಗೂ ಅಭ್ಯಾಸ ಮಾಡಿದಾಗ ಮತ್ತು ತಮ್ಮೆಲ್ಲರಿಗೂ ಗೊತ್ತಿರ್ತೈತೆ, ರಾಜ್ಯ ಮಟ್ಟದ ಪತ್ರಿಕೆಗಳು ಇರ್ಬೋದು ಅಥವಾ ಮೀಡಿಯಾ ಇರ್ಬೋದು, ಒಂದೊಂದು ಸಮುದಾಯಕ್ಕೆ ಸೀಮಿತ ಆಗಿನೋ ಅಥವಾ ಯಾರನ್ನೋ ಓಲೈಕೆ ಮನಸ್ಸಲ್ಲಿ ಮಾಡ್ತಾರೆ. ಬಟ್ ಸೋಷಿಯಲ್ ಮೀಡಿಯಾದವ್ರು ಹೆಂಗಿಲ್ಲ, ಇಂಥದ್ದೆಲ್ಲ ಮ್ಯಾಕ್ಸಿಮಮ್ ಇದ್ದಂಥ ಸತ್ಯ ಇರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಆಮೇಲೆ ಪ್ರಿಂಟ್ ಮೀಡಿಯಾದಲ್ಲಿ ಏನೋ ಒಂದು 500-100 ಪೇಪರ್ ಪ್ರಿಂಟ್ ಹಾಕಿ ಏನೋ ಸರ್ಕ್ಯುಲೇಷನ್ ಅಷ್ಟಿತ್ತು ಇಷ್ಟಿತ್ತು ಅಂತ ಹೇಳ್ತಾರೆ. ಇವತ್ತೊಂದು ಸಾಮಾನ್ಯ ಸಣ್ಣ ಮೀಡಿಯಾ ಇದ್ರು ಸಹಿತ ಸುಮಾರು 30-40 ಜನ ಇವತ್ತು ನೋಡ್ತಾರೆ. ಇಡೀ ಎಲ್ಲ ಪತ್ರಿಕೆಗಳು, ದಿನಪತ್ರಿಕೆಗಳು ಇಡೀ ಜಿಲ್ಲಾದಾಗ ಎಷ್ಟು ಸರ್ಕ್ಯುಲೇಷನ್ ಇರ್ತಲ್ಲ, ಅದಕ್ಕಿಂತಲೂ ಜಾಸ್ತಿಯಾಗಿ ಸೋಷಿಯಲ್ ಮೀಡಿಯಾ ಒಂದು ವಾತಾವರಣ ಐತಿ. ಅದು ನಾವು ಜನರಿಗೆ ಅಥವಾ ರಾಜಕಾರಣಿಗಳು ಹೇಳ್ತು, ನೀವು ಕೀಳರಿಮೆಯಿಂದ ನೋಡಕ್ಕೆ ಹೋಗ್ಬಾರ್ದು. ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಅಂದ್ರೆ ಇದನ್ನು ಉಪಜೀವನದ ಉದ್ಯೋಗ ಏನಲ್ಲ. ಭ್ರಷ್ಟಾಚಾರ ಇರ್ಬೋದು ಅಥವಾ ಏನು ಸುಜನ ಪಕ್ಷ ಇರ್ಬೋದು ಅಥವಾ ಆಡಳಿತ ವಿರೋಧ ಏನೈತಿ, ಅದನ್ನು ಸಮಾಜದ ಜನರಿಗೆ ಕಟ್ಟ ಕಡೆಯ ಮನಸ್ಸಿನ ಜೊತೆ ಕೂಡ ನಾವು ತೋರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ನಿಟ್ಟಿನಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ಶಕ್ತಿ ತುಂಬುವುದರ ಮೂಲಕವಾಗಿ ಏನೋ ಒಂದು ಸೋಷಿಯಲ್ ಮೀಡಿಯಾ ಬಹುಶಃ ತಾವು ಈಗಾಗಲೇ ನೋಡಿದರೆ ಇವತ್ತು
ದೇಶದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಈ ದೇಶದ ಪ್ರಧಾನಮಂತ್ರಿಯನ್ನ ಹೆದರಿಸಿದೆ ಈ ಸೋಷಿಯಲ್ ಮೀಡಿಯಾ. ಇವತ್ತಿಗೂ ಕೂಡ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಮಸ್ಯೆಗಳನ್ನ ಯಾವುದೇ ರಾಷ್ಟ್ರೀಯ ಮೀಡಿಯಾದಲ್ಲಿ ತೋರಿಸಲಿಲ್ಲ. ಬಟ್ ಯಾವಾಗ ಸೋಷಿಯಲ್ ಮೀಡಿಯಾ ಅಲರ್ಟ್ ಆಯಿತು ಅವತ್ತು ಎಲ್ಲೋ ಒಂದು ಕಡೆ ಸರ್ಕಾರದ ಅಧಿಕಾರಿಗಳಿಗಿರ್ಬೋದು ಅಥವಾ ಸರ್ಕಾರದ ಜನಪ್ರತಿನಿಧಿಗಳು ಇರ್ಬೋದು ಆ ಭಯ ಹುಟ್ಟಿತಿ. ಈ ಭಯ ಮುಂದಿನ ದಿನಗಳಲ್ಲಿ ಒಂದು ಕ್ರಾಂತಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಸೈಯದ್ ಸರ್ ಇರ್ಬೋದು, ಬಾಪುಗೌಡರು ಇರ್ಬೋದು, ಬಾಮನ್ ಸರ್ ಇರ್ಬೋದು, ಅಥವಾ ನಮ್ಮ ಕುರೇರ್ ಸರ್, ದೇಸಾಯಿ ಸರ್, ಇವರೆಲ್ಲ ಹೆಂಗಂತಂದ್ರೆ ಇವರೊಂದು ರೀತಿ ಈ ಪಂಚಪಾಂಡವ ರೀತಿಯಲ್ಲಿ ಒಂದು ನೇತೃತ್ವ ನಾವು ಈ ರಾಜ್ಯಾದ್ಯಂತ ಸಂಘಟನೆ ಮಾಡೋದು ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ರಾಜ್ಯದ ಪತ್ರಿಕಾ ಓದುಗರು ಇರ್ಬೋದು ಅಥವಾ ಸಾಮಾಜಿಕ ಚಿಂತನೆ ಇರ್ತಕ್ಕಂಥ ಎಲ್ಲರೂ ನಮ್ಗೆ ಪ್ರೋತ್ಸಾಹ ಮಾಡಿ ಆಶೀರ್ವದಿಸಬೇಕಂತ ನಾನು ವಿನಂತಿಯನ್ನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ಬಸವರಾಜ್ ಕುರೇನ್ ಅಂತೇಳಿ. ನಾನು ಸುಮಾರು ಪ್ರಿಂಟ್ ಮೀಡಿಯಾದ ಸುಮಾರು 30 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ದೀನಿ. ಸೋಷಿಯಲ್ ಮೀಡಿಯಾ ಈಗ ಅಲ್ಟಿಮೇಟ್ ಪತ್ರಿಕೋದ್ಯಮ ಯಾವ್ದು ಕೇಳೋದಂದ್ರೆ ಸೋಷಿಯಲ್ ಮೀಡಿಯಾನ ಮೇನ್ ಸ್ಟ್ರೀಮ್ಗಿಂತ ಜಾಸ್ತಿ ಆಗೋದು ನಿಮಗೂ ಗೊತ್ತಿಲ್ಲ. ನೀವು ಎಲ್ಲ ನೋಡ್ತಿದ್ರೆ ರಾಷ್ಟ್ರೀಯ ಸುದ್ದಿಗಳಾಗಲಿ, ಸ್ಥಳೀಯ ಸುದ್ದಿಗಳಾಗಲಿ, ರಾಜಕಾರಣ ಸುದ್ದಿಗಳಾಗಲಿ, ಯಾವುದೇ ಪ್ರದೇಶ ಸುದ್ದಿಗಳಾಗಲಿ ನೋಡಲಿಕ್ಕೆ ಅವರು ಜನ ಏನು ಅಪೇಕ್ಷೆ ಪಡ್ತಂತ ಸೋಷಿಯಲ್ ಮೀಡಿಯಾದಾಗ ಏನಂತ ಅದನ್ನ ಕರೆಯುತ್ತೆ ಅವ್ರು ಭಾವಿಸ್ತಿರ್ತಾರೆ. ಈಗ ನಾವು ದಿಲ್ಲಿ ಒಳಗೆ ಜಂಜಿ ಹೋರಾಟ ಆಯಿತು, ಈ ನೀಟ್ ಪರೀಕ್ಷೆದಾಗ ಪ್ರಶ್ನೆ ಪತ್ರಿಕೆ ಬಹಿರಂಗಿಸಿ ಮುಂದೆ ಹೋರಾಟ ಚಾಲಾಗಿತ್ತು. ಆ ಹೋರಾಟದ ಎಂಡಿಂಗ್ ಏನಾಯ್ತು, ಅದರ ಮೇನ್ ಸ್ಟ್ರೀಮ್ಗಳು ನ್ಯೂಸ್ ಚಾನಲ್ಗಳು ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕರೆಕ್ಟಾಗಿ ಅದನ್ನು ಪ್ರಸಾರ ಮಾಡ್ತಿದ್ರು. ಜನ ಎಲ್ಲಿ ಬರ್ತಾರೆ, ಸರ್ಕಾರ ಕೂಡ ಮನದ ಸಂಬಂಧಪಟ್ಟವರು ಸಚಿವರು ರಾಜೀನಾಮೆ ಪಡೆಯುವಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿಬಿಡುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಸೋಷಿಯಲ್ ಮೀಡಿಯಾದಾಗ ಈಗ ಕೆಲವು ಜನ ಏನಂತಾರೆ, ಸೊ ಅವ್ರೇನು ಬಿಡಿ ಸೋಷಿಯಲ್ ಮೀಡಿಯಾದವರು ಈಗ ಮೇನ್ ಸ್ಟ್ರೀಮ್ದಾಗ ಎಷ್ಟೋ ಸಾಕಷ್ಟು ಜನ ಪತ್ರಕರ್ತರ್ತಾರೆ. ಅವ್ರಿಗಿಂತ ಮೊದಲು ನಾವು ಪತ್ರಿಕೋದ್ಯಮದಾಗ ಕೆಲಸ ಮಾಡ್ಲಿಕ್ಕೆ ಚಾಲು ಮಾಡಿದ್ವಿ ನಾವು. ಅವ್ರು ಯಾರು ನಮ್ಮನ್ನು ಅಲುಗಾಡಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಎಲ್ಲೇ ಹೋದ್ರು ನಾವು ಪತ್ರಕರ್ತರು ಅಂತ ಗುರುತಿಸ್ತಾರೆ. ನಂದು ಆಗ್ರಹ ಏನಂತಂದ್ರೆ, ಯಾರು ಯೂಟ್ಯೂಬ್ ಚಾನೆಲ್ ಆದ್ರೂ ಸೋಷಿಯಲ್ ಮೀಡಿಯಾದಾಗೆ ಅಪಸ್ವರ ಎತ್ತಾರೋ ಅವರು ತಾವು ಮಾಡಿದಂಥ ಶೂಟಿಂಗನ್ನ, ತಾವು ಮಾಡಿದಂಥ ಎಪಿಸೋಡ್ಗಳನ್ನ ಸೋಷಿಯಲ್ ಮೀಡಿಯಾದಾಗ ಯಾಕೆ ಹಾಕ್ತಾರೆ? ರೈಟ್. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನೀವು ಒಪ್ತಾ ಇಲ್ಲ ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಾಗ ಯಾಕೆ ಹಾಕ್ತೀರಿ? ಅಸ್ಪ್ರೆಸ್ ಅಂತ ಹೇಳಿ ನೋಡ್ತಿದ್ರ ಅಂದ್ರೆ ನೀವು ಹಾಕ್ಬಾರ್ದು. ಅದಕ್ಕೆ ನಿಮ್ದೇನು ನಿಮ್ದೇನು ಪ್ಲಾಟ್ಫಾರ್ಮ್ ನೀವು ಪ್ರಸಾರ ಮಾಡ್ರಿ, ಪ್ರಕಟ ಮಾಡ್ರಿ. ಆದ್ರೆ ಅಂದ್ರೆ ನಿಮಗೂ ಏನಾಗಿತ್ತಂದ್ರೆ ನೀವೇನು ಎಪಿಸೋಡ್ ಆಗಲಿ, ನೀವೇನು ಸುದ್ದಿ ಮಾಡ್ತೀರಿ, ಸೋಷಿಯಲ್ ಮೀಡಿಯಾದಾಗ ಹಾಕಲಿಲ್ಲ ಅಂದ್ರೆ ನಿಮಗೂ ಪ್ರಸಾರ ಆಗಂಗಿಲ್ಲ ಅಂತ, ನಿಮಗೂ ಭಾಳ ಮಂದಿ ಮುಟ್ಟಂಗಿಲ್ಲ ಅಂತ ನಿಮಗೂ ಗೊತ್ತೈತಿ. ಬಟ್ ಅದು ನೀವು ಹೇಳಕ್ಕಾಗತ್ತ. ಆದ್ರೂ ನಾವೇನು ಮಾಡತ್ತಂದ್ರೆ ನಾವು ಯಾರನ್ನೂ ಅಲೆಗಳಂಗಿಲ್ಲ, ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಂಗಿಲ್ಲ. ಪತ್ರಿಕೋದ್ಯಮದಾಗ ಅನುಭವ ಇರ್ತಕ್ಕಂಥವ್ರು, ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಇದ್ದಂಥವ್ರು, ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಅವರೆಲ್ಲ ಪತ್ರಕರ್ತರಾಗಿ ಕೆಲಸ ಮಾಡ್ತಿರ್ತಾರೆ. ಆದರೆ ನನ್ನೊಂದೇ ವಿನಂತಿ ಐತಿ, ನೀವು ನಿಮ್ಮ ಬಗ್ಗೆ ನಾವೇನು ಮಾತಾಡಂಗಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದ ಬಗ್ಗೆ ನೀವು ಮಾತಾಡಕೂಡ್ದು. ಮಾತಾಡೋ ನಿಮ್ಗೆ ಏನಾದ್ರು ಹಕ್ಕಿತ್ತಂದ್ರೆ ನೀವು ನಿಮ್ಮದು ಯಾವುದೇ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಾಗ ಹಾಕಬಾರ್ದು. ನೀವು ಹಾಕಲಿಲ್ಲ ಅಂದ್ರೆ ನೀವು ನಮ್ಮನ್ನು ವಿರೋಧ ಮಾಡೋಕೆ ಅಡ್ಡಿ ಇಲ್ಲ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆದರೂ ಕೂಡ ಸಮಾಜನ ಒಕ್ಕೂಡುವಲ್ಲಿ, ಸಮಾಜದ ಅಂಕುಡೊಂಕುಗಳನ್ನ, ಸಮಾಜದ ಜನರನ್ನ ಪರವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗೈತಿ. ನೀವು ಹೆಚ್ಚು ನಾವು ಹೆಚ್ಚು ಅನ್ನಬಾರ್ದು, ಎಲ್ಲರೂ ಕೂಡ ಒಂದಾಗಿ ಹೋಗೋಣ ಅಂತೇಳಿ ನಂದು ಆಸೆ ಐತಿ. ನಮ್ಮೆಲ್ಲರಿಗೂ ಅದು ಆಸೆ ಐತಿ. ಯಾಕಂದ್ರೆ ನಾವೆಲ್ಲ ಒಂದೇ ಇದರಾಗ ಗುರಿಯಿಂದ ಒಂದಿಗೆ ಕೆಲಸ ಮಾಡಕತ್ತೀವಿ. ಅದಕ್ಕೆ ನಿಮ್ಮದು ಸಪೋರ್ಟ್ ಬೇಕು. ನೀವು ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ಬಂದ್ ಮಾತ ಬ್ಯಾಡ್ ಕಾಮೆಂಟ್ ಮಾಡೋರು ನಾವು ಹೇಳ್ತೇವೆ. ನಾವೆಲ್ಲ ಸಮಾಜ ಸುಧಾರಕರು, ಎಲ್ಲ ಸಮಾಜಕ್ಕೂ ಗೊತ್ತಿದೆ. ಬ್ಯಾಡ್ ಕಾಮೆಂಟ್ ಮಾಡೋರು ಕಾಮೆಂಟ್ ಅನ್ನ ಬಂದ್ ಮಾಡಬೇಕು, ಇಲ್ಲ ರೆಸ್ಪೆಕ್ಟೇಬಲ್ ಏನು ಕಾಮೆಂಟ್ ಇತ್ತು ಅದನ್ನ ಮಾಡಿ. ನೀವು ಬ್ಯಾಡ್ ಅಲ್ಲ ಕಾಮೆಂಟ್ ಮಾಡೋರು ಓರ್ಜಿನಲ್ ತಮ್ಮ ಹೆಸರು ಮಾಡಬೇಕು, ಹೇಗೆ ಫೇಕ್ ಅಕೌಂಟ್ ಮಾಡಬಾರ್ದು. ಯಾಕಂದ್ರೆ ನೀವೇನು ಮಾಡ್ತಾ ಅದಕ್ಕೆ ಬದ್ದಿರಬೇಕು. ಈಗ ನಾವೇನು ಸುದ್ದಿಗಳು ಏನೋ ಮಾಡ್ತೀವಲ್ಲ, ನಾವೇನೋ ಸುದ್ದಿ ಎನಾಲಿಸಿಸ್ ಎಲ್ಲರೂ ಮಾಡ್ತಿರ್ತೀವಿ, ಅದಕ್ಕೆ ನಾವು ಬದ್ರ ಇರ್ತೀವಿ. ಹೌದು, ನಾವು ಹೇಳಿದ ಕರೆ ಐತಿ, ನಾವು ಇದೇ ಬೇಸ್ಮೆಂಟ್ ಹೇಳಿದೀವಿ ಅಂತೀವಿ. ನೀವು ಕಾಮೆಂಟ್ ಮಾಡೋದಾಗ ಫೇಕ್ ಅಕೌಂಟ್ ಮಾಡ್ತೀರಿ, ಅದ್ರ ನಿಮ್ಗೆ ವಿಶ್ವಾಸ ಇಲ್ಲ ಅನಿಸ್ತೈತೆ ನಮ್ಗೆ. ಆ ಫೇಕ್ ಅಕೌಂಟ್ ಮಾಡಕ್ ಹೋಗ್ಬೇಡ್ರಿ. ನೀವು ಒರಿಜಿನಲ್ ಅಕೌಂಟ್ ಏನೋ ಮಾಡ್ರಿ, ಅದಕ್ಕೆ ನಾವು ಗೌರವಿಸ್ತೀವಿ. ಅಥವಾ ಟೀಕೆಗಳು ನಾವು ಸಹಿಸ್ತೀವಿ. ಟೀಕೆಗಳು ಬೇಕು, ನಾವು ಕೆಲವೊಂದು ಮಿಸ್ಟೇಕ್ ಆದರೂ ಹೇಳಕ್ ಬೇಕು. ಆದ್ರೆ ಸಂವಿಧಾನಬದ್ಧವಾಗಿ ವರ್ಡ್ಗಳು ಇರ್ಬೇಕು ಯಾವತ್ತು. ಅಂದ್ಬಿಟ್ಟು ವಲ್ಗರ್ ಶಬ್ದ ಯೂಸ್ ಮಾಡೋದಾಗ್ಲಿ ಅಂದ್ರೆ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಈಗ ಮುಕ್ತ ಅವಕಾಶ ಐತಿ. ಸರ್ಕಾರ ಕಾನೂನು ಜಾರಿ ಮಾಡೈತಿ. ಇದು ಎಚ್ಚರಿಲ್ಲ ಅಂತೇಳಿ ಈ ಮೂಲಕ ಅವ್ರಿಗೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ಏನಾದ್ರು ಪ್ರಸಂಗ ಬರ್ತಂದ್ರೆ ಯಾರು ಮಾಡ್ತಿರ್ತಲ್ಲ ಅವ್ರನ್ನ ಸಮಾಜದ ಮುಂದೆ ಗತ್ತಲೆ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸಮಾಜದ ಒಂದು ಕಾನೂನು ಹೋರಾಟ ಇರ್ಬೋದು ಅಥವಾ ಅವ್ರದ್ದೇನೋ ಒಂದು
ಹಗರಣ ಇರ್ತಾವ ನಾವೆಲ್ಲ ಸಾರ್ವಜನಿಕರ ಮುಂದೆ ತಿಳಿದುವಂತ ಪ್ರಯತ್ನ ಅಂದ್ರೆ ಕಾಮೆಂಟ್ ಮಾಡೋದು ಭಾಳ ಎಚ್ಚರಿಕೆಯಿಂದ ಮಾಡ್ರಿ ಅಂತ ನಾವು ಅಷ್ಟೇ, ಬಾಕಿ ಏನು ಹೇಳಂಗಿಲ್ಲ. ಮೇನ್ ಅಂದ್ರೆ ಕೆಲವೊಂದು ಸಾಮಾಜಿಕ ವಿಷಯಗಳು, ಪೊಲಿಟಿಕಲ್ ಇರಲಿ, ಸ್ಕ್ಯಾಮ್ಸ್ ಇರಲಿ, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅನ್ನೋದನ್ನ ಮೇನ್. ಇವತ್ತು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಯಾಕೆ ಮೇನ್ ಅಂದ್ರೆ, ಮೊದಲಿನ ಕಾಲದಿಂದ ಫೋರ್ತ್ ಎಸ್ಟೇಟ್ ಆಫ್ ಡೆಮೋಕ್ರಸಿ ಯಾಕಂದ್ರು ಪತ್ರಿಕೋದ್ಯಮಕ್ಕಂದ್ರೆ, ವಿರೋಧಿ ಪಕ್ಷದ ಸ್ಥಾನದಾಗೆ ಇರ್ಬೇಕು, ಆಡಳಿತ ಪಕ್ಷದ PR ಕೆಲಸ ಅಲ್ಲ. ವಿ ಆರ್ ನಾಟ್ ಹಿಯರ್ ಟು ಡೂ PR ವರ್ಕ್. ನಾವು PR ಕೆಲಸ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ನಾವು ಸಮಾಜ ನೀವು ಆಡಳಿತ ನಡೆಸೋರ, ನಮ್ಮನ್ನ ಆಳವರ ಚಂದಂಗಿರ್ಬೇಕು, ನೀವು ಅಂದ್ಕೊಡು ಅಂತ ತಿದ್ದೋ ಸಲುವಾಗಿ ಇರೋದು ಮೀಡಿಯಾ ಇರೋದು. ದಟ್ ಇಸ್ ವಾಟ್ ವಿ ವೇರ್ ಟೋಲ್ಡ್. ಹಂಗೆ ನಮಗೆ ಕಲಿಸಿದ್ರೆ ಹಂಗೆ ನಾವು ಪತ್ರಿಕೋದ್ಯಮ ಕಲ್ಕೊಂಡ್ ಬಂದಿವಿ. ಇತ್ತೀಚಿನ ದಿವಸಗಳಾಗ ಏನಾಗೈತೆ ಅಂದ್ರೆ PR ವರ್ಕ್ ಅನ್ನ ಜರ್ನಲಿಸಮ್ ಮಾಡಿದ್ವಿ. PR ವರ್ಕ್ ಈಸ್ ನಾಟ್ ಜರ್ನಲಿಸಮ್, PR ವರ್ಕ್ ಅದ. ಈ ಡಿಫ್ರೆನ್ಸಿಯೇಷನ್ ಇರ್ಬೇಕಿಲ್ಲಿ. PR ವರ್ಕ್ ಬೇರೆ, ಪತ್ರಿಕೋದ್ಯಮ ಬೇರೆ. ಕ್ವಶನ್ ಮಾಡೋರಿಗೆ ಅಸ್ಪೃಶ್ಯರ ತರ ನೋಡೋದ, ಕ್ವಶನ್ ಮಾಡೋರಿಗೆ ಅಪಮಾನ ಮಾಡೋದ ಇತ್ತೀಚೆಗೆ ಹೆಚ್ಚಾಗ್ಬಿಟ್ಟಿದೆ. ಪಾಪ ನಂಗೆ ಸೈಯದ್ ಸರ್ ಹೇಳಿದ್ರೆ ಭಾಳ ಕೆಟ್ಟ ಅನಿಸ್ತ. ಸಿ ಇಸ್ ರಿಯಲಿ ಸೆಕ್ಯುಲರ್. ನಾನು 30 ವರ್ಷ ಉದಿನ ಪರಿಚಯ ಅವರ. ಆಕ್ಚುಲಿ ಒಂದು ಘಟನೆಯಿಂದಲೇ ನಾವು ಪರಿಚಯ ಆದ್ವಿ. ಅವರು ಸಮಾಜದಿಂದ 14 ಕೇಸ್ ಅವ್ರ ಮೇಲೆ ಬಂದವಾಗ ಅಂದ್ರೆ ಸೆಕ್ಯುಲರಿಸಮ್ ಯಾರಿಗೆ ಬಂತು? ಸೆಕ್ಯುಲರಿಸಮ್ ಡೆಫಿನಿಷನ್ ಏನು? ಸೊ ಈಗ ಅವ್ರ ಮೇಲೆ ಕೇಸ್. ಸೊ ಇದರಿಂದ ಹೊರಗೆ ಬರ್ಬೇಕ. ಮೀಡಿಯಾ ಇರೋದನ್ನ ಇದಕ್ಕಾಗಿ ಸಮಾಜದ ಆಳುವವರ, ಎಸ್ಪೆಷಲಿ ಆಳುವ ದೊರೆಗಳ ಅಂಕುಡೊಂಕಗಳನ್ನ ಎತ್ತಿ ತೋರಿಸೋದು, ಸಮಾಜದ ಕನ್ನಡಿಯಾಗಿ ಕೆಲಸ ಮಾಡೋದಕ್ಕೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಈಗ ನ್ಯಾಷನಲ್ ಮೀಡಿಯಾದಾಗ ಈಗಾಗಲೇ ಕೋರ್ಪೊರೇಟಿಗೆ ಬಂದೈತಿ. ಗೋಧಿ ಮೀಡಿಯಾ ಅನ್ನೋ ಹೆಸರು ಬಂದದ್ದ ರವೀಶ್ ಕುಮಾರ್ ತಂದದ್ದನ್ನ ಇದ ಕಾರಣಕ್ಕೆ. ಗೋಧಿ ಈಸ್ ನಾಟ್ ರೆಫರಿಂಗ್ ಟು ಜಸ್ಟ್ ಬಿಜೆಪಿ ಮತ್ತೊಂದು ಕಲ್ಲ ಅಥವಾ ಹಿಂದೂಯಿಸಮ್ ಕಲ್ಲ. ಗೋಧಿ ಅನ್ನೋದು ಯಾರ್ದಾರೆ ಅಪೀಸ್ಮೆಂಟ್, ಯಾರನ್ನಾರ ನಾವು ಮೆಚ್ಚೋಕೋಸ್ಕರ ಹೋಗಿ ಅವ್ರ ಬದಲಾಗ ಕೂತ ಅವ್ರ ತೊಡಿ ಮೇಲೆ ಕೂತ ಮಾಡತ್ತೇವ ಅನ್ನೋ ವರ್ಡಿಗಾಗಿ ಗೋಧಿ ಅನ್ನೋದು ಬಂದೈತಿ. ರವೀಶ್ ಕುಮಾರ್ ಅಂತವ್ರೆಲ್ಲ NDTV ಬಂದ್ರೆ ಪ್ಲೀಸ್ ಎಲ್ಲರೂ ನಾವೊಂದು ಹೇಳ್ತೀನಿ, ರವೀಶ್ ಕುಮಾರ್ ಬಗ್ಗೆ ಬಹಳಷ್ಟು ಡೀಪ್ ಆಗಿ ಹೋಗಿ ನಾನು. ಅವ್ರ ಬಗ್ಗೆ ಒಂದು ಮೂವಿ ಬಂದೈತಿ. ಮೂವಿ ಎಲ್ಲರೂ ನೋಡ್ರಿ. ಮೂವಿ ನೋಡಿದ್ರಂದ್ರೆ ವರ್ಲ್ಡ್ ಕ್ಲಾಸ್ ಮೂವಿ ಐತಿ. ಅಮೇರಿಕಾದಾಗ, ನ್ಯೂಯಾರ್ಕ್ದಾಗ ಅದ್ರದ್ದು ಪ್ರೀಮಿಯರ್ ಆತ. ಅಂತವೆಲ್ಲ ನಾವು ನೋಡ್ಬೇಕ. ಯಾಕಂದ್ರೆ ಮೇನ್ ಸ್ಟ್ರೀಮ್ ಇದ್ದ ಪುಣ್ಯ ಪ್ರಸೂನ್ ವಾಜಪೇಯಿ, ಆಮೇಲೆ ಅಭಿಷೇಕ್ ಶರ್ಮಾ ಇರ್ಬೋದು, ದೀಪಕ್ ಶರ್ಮಾ ಇರ್ಬೋದು, ದೊಡ್ಡ ದೊಡ್ಡ ಪತ್ರಕರ್ತರು ಬಂದಾರ. ಧ್ರುವ ರಾಠಿ ಅಂತೂ ಎಕ್ಸ್ಟ್ರೀಮ್ ಲೆವೆಲ್. ಸೊ ಇವ್ರನ್ನೆಲ್ಲ ಗೌರವಿಸ್ಬೇಕ. ಇವ್ರು ನಮಗೆ ರೋಲ್ ಮಾಡಲ್ ಆಗ್ಬೇಕು. ಆಕ್ಚುಲಿ ಇವತ್ತು ನಾವು ಯಾರಿಗೆ ರೋಲ್ ಮಾಡಲ್ ಮಾಡತ್ತೇವೆ ಅನ್ನೋದ ಮರೆತು ಬಿಟ್ಟ ಈಗ ಹೊಸದಾಗಿ ನಾವು ಹೊಸ ಆಯಾಮ ಇದೆ. ಸೋಷಿಯಲ್ ಮೀಡಿಯಾ ಅನ್ನೋದು ಪತ್ರಿಕೋದ್ಯಮದ ಹೊಸ ಆಯಾಮ. ಇದನ್ನ ಹೃತ್ಪೂರ್ವಕವಾಗಿ ಒಪ್ಕೋಬೇಕು ನಾವು. ಎಲ್ಲರೂ ಕೂಡ ಅವರವ್ರ ವಿಚಾರವನ್ನು ಹಂಚ್ಕೊಂಡಿದ್ದೀವಿ. ಒಂದು ಸಂಘಟನಾತ್ಮಕವಾಗಿ ಸಂಘ ಇರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಐತಿ. ಅದಕ್ಕಾಗಿ ನಾವು ಈ ದಿಶೆಯಲ್ಲಿ ಮುಂದುವರಿತಾ ಇದ್ವಿ. ಆ ಸಂಘದ ಹೆಸರು ಏನು ಎಂತ ಅಂತ ಮುಂದಿನ ಸಲ ನಿಮಗೆ ತಿಳಿಸ್ತೀವಿ ಅಂತ ಹೇಳಿ ಇವತ್ತಿನ ಸಭೆಗೆ ಮುಕ್ತಾಯವನ್ನ ಹೇಳ್ತಾ ಇದ್ದೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ಮೀಡಿಯಾ ಅನ್ನೋದು ಪತ್ರಿಕೋದ್ಯಮದ ಹೊಸ ಆಯಾಮ. ಈ ಹೊಸ ಆಯಾಮ ಎಲ್ಲರೂ ಅಕ್ಸೆಪ್ಟ್ ಮಾಡಬೇಕು. ಇಟ್ ಈಸ್ ವೈಡ್ಲಿ ಅಕ್ಸೆಪ್ಟೆಡ್.